ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರಣು ಫ್ಯಾಮಿಲಿ ವ್ಲಾಗ್ಸ್. ಟೈಮ್ ಆಗಿದೆ 10 ಗಂಟೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. 10 ಗಂಟೆ ಅಂದರೆ ರಾತ್ರಿ 10 ಗಂಟೆ ಆಗಿದೆ. ರಾತ್ರಿ 10 ಗಂಟೆ ಆಗಿದೆ. ಊಟ ಆಯಿತು. ಊಟ ಎಲ್ಲ ಆಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಂತ ಹೇಳಿದ್ರೆ ನನ್ನ ಮಮ್ಮಿ ಊರಿಂದ ಬರ್ತಿದ್ದಾರೆ, ಅದಕ್ಕೋಸ್ಕರ ವೇಟಿಂಗ್. ಹಸ್ಬೆಂಡ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವಳಿಗೆ ಇಷ್ಟು ದಿನ ಅಷ್ಟೊತ್ತಿಗೆ ನಿದ್ರೆ ಬಂದಿರೋದು, ಜೋರು ನಿದ್ರೆ ಬರ್ತಿದೆ ಅಂತಿದ್ಲು. ಬಟ್ ಇವತ್ತು ಮಾತ್ರ ಹೆಂಗೆ ಕೂತಿದ್ದಾಳೆ ನೋಡಿ, ನಿದ್ರೆನೂ ಇಲ್ಲ ಏನೂ ಇಲ್ಲ. ಮಮ್ಮಿ ಬರ್ತಿದ್ದಾರೆ ಅಂತ ಹೇಳಿ. ಮಗಳೇ ಮಮ್ಮಿ ಬರ್ತಾರೆ. ಸೊ ಮಮ್ಮಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ಲು. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. 2 months ಆಗಿತ್ತು ನೋಡಿದೆ ಮಮ್ಮಿನ. ಹಾಗೆಯೇ ಅವರು ನಮಗೆ ಬರ್ತಾ ತಿಂಡಿ ಎಲ್ಲ ತೊಗೊಂಬಂದಿದ್ರು. ಅವ್ರು ಆ್ಯಕ್ಚುಲಿ ಮೈಸೂರಿಂದ ಬಂದಿದ್ದು. ಮೈಸೂರಿಗೆ ಒಂದು ಕೆಲಸ ಟ್ರೈನಿಂಗ್ ಮೇಲೆ ಹೋಗಿದ್ರು ಅವರು. ಹಾಗಾಗಿ ಅದು ಮುಗಿಸ್ಕೊಂಡು ಹಾಗೆಯೇ ಬರ್ತಾ ತಿಂಡಿ ಎಲ್ಲ ಇಟ್ಕೊಂಡು ಬಂದಿದ್ದರು ಮಕ್ಕಳಿಗೆ ಅಂತ ಹೇಳಿ. ಆ್ಯಂಡ್ ಅದರಲ್ಲಿ ನನಗೆ ಇಷ್ಟ ಡ್ರೈ ಫ್ರೂಟ್ಸ್ ಲಾಡು ಬರುತ್ತಲ್ವ ಅದು. ಹಾಗೆಯೇ ಏನೇನೋ ತಿನ್ನೋಕೆ ತಂದಿದ್ರು. ನೈಟೇ ಎಲ್ಲ ಸುಮಾರಷ್ಟು ತಿಂದು ಖಾಲಿ ಮಾಡಿದ್ವಿ. ಆಮೇಲೆ ನನ್ನ ಮಗಳು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹಾಗಾಗಿ ಸಮಾಧಾನ ಮಾಡ್ತಾಯಿದ್ರು. ಅದಾಗಿದ್ದು ನೆಕ್ಸ್ಟ್ ಡೇ ನನ್ನ ಪೂಜೆ ಎಲ್ಲ ಇತ್ತು ಬೆಳಗ್ಗೆನೇ. ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಹೇಗೆ ಪೂಜೆ ಮಾಡ್ತೀನಿ, ಏನು ಪೂಜೆ ಮಾಡ್ತಿದ್ದೀನಿ, ಯಾವ ದೇವರಿಗೆ ಪೂಜೆ ಮಾಡ್ತಿದ್ದೀನಿ, ಎಷ್ಟೊತ್ತಿಗೆ ಎದ್ದು ಪೂಜೆ ಮಾಡ್ತಾಯಿದ್ದೀನಿ ಅಂತ ಎಲ್ಲ. ಹಾಗೆಯೇ ಮಮ್ಮಿ ಬಂದಮೇಲೆ ಅವ್ರ ಜೊತೆಯಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡೋದಾಯಿತು. ಹಾಗೆಯೇ ಪಪ್ಪ ಕೂಡ ಜಾಯ್ನ್ ಆದರು 2 days ಬಿಟ್ಟಾದಮೇಲೆ. ಹಾಗೆಯೇ ಮಾತಾಡಿಕೊಂಡು ಇರುತ್ತಲ್ವ, ಸುಮಾರು ಎಷ್ಟಂದರೂ ಮಾತು ಎಲ್ಲ ಮಾತಾಡಿಕೊಂಡು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಅವರಿಗೆ ಅಂತ ಪರ್ಸ್ನಲ್ ಟೈಮ್ ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ. 1 week ಆಗಿತ್ತು ವೀಡಿಯೋಸ್ ಏನು ಮಾಡಿದೆ, ಅಪ್ಲೋಡ್ ಮಾಡಿದೆ. ಎಷ್ಟಾಗುತ್ತೆ ಅಷ್ಟು ವೀಡಿಯೋಗಳನ್ನ ಮಾತ್ರ ನಾನು ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ನಾವು ಹೊರಗಡೆ ಹೋಗಿದ್ವಿ, ಜಯನಗರ್ ಹೋಗಿದ್ವಿ. ಅದಾಗಿ ಮಮ್ಮಿ ಬಂದಿದ್ದು ನೆಕ್ಸ್ಟ್ ಡೇ ಹೋಗಿದ್ವಿ ಜಯನಗರ್ಗೆ. ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ, ಮಗ ಸ್ಕೂಲಿಗೆ ಹೋಗಿದ್ದ. ನಾನು ಮಮ್ಮಿ ಹಾಗೆ ನನ್ನ ಮಗ ಹೋಗಿದ್ವಿ. ಅದಾಗಿ ಶಾಪಿಂಗ್ ಎಲ್ಲ ಸ್ವಲ್ಪ ಮಾಡಿದ್ವಿ. ಅಂದರೆ ಸುಮಾರು ಟೈಮ್ ಆಗಿತ್ತು ನಾನು ಜಯನಗರ್ ಹೋಗಿ ಶಾಪಿಂಗ್ ಮಾಡಿದೆ. ಮತ್ತು ಚೆನ್ನಾಗಿರೋ ಡ್ರೆಸ್ಗಳೆಲ್ಲ ಕೆಲವು ಸಿಕ್ಕಿದ್ವು, ಅದನ್ನು ತಗೊಂಡು ಹಾಗೆಯೇ ಮತ್ತೆ ಮನೆಗೆ ರಿಟರ್ನ್ ಆದ್ವಿ ನಾವು. ಮಮ್ಮಿ ಹೆಸರೇನು? ಅನಿತಾ. ಮಮ್ಮಿ ಹೆಸರು ಅನಿತನ. ಅಣ್ಣನ ಹೆಸರು ಹಾಗೆಯೇ ಡ್ರೆಸ್ಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬಟ್ ನೋಡಿ ಹುಡುಕಬೇಕು ಅಷ್ಟೇ. ಹಾಗೆಯೇ ಕೆಲವೊಂದೆಲ್ಲ ಡ್ಯಾಮೇಜಸ್ ಎಲ್ಲ ಇರುತ್ತೆ, ಸ್ವಲ್ಪ ನೋಡಿಕೊಂಡು ತಗೋಬೇಕು. ನಾನು ಯಾವ ಶಾಪಲ್ಲಿ ಡ್ರೆಸ್ಗಳೆಲ್ಲ ತೊಗೊಂಡಿದ್ನೋ ಆ ಶಾಪಿನ ವೀಡಿಯೋ ಮಾಡಿದ್ದೆ ಅಷ್ಟೇ. ಕೆಲವೊಂದು ಟೈಮ್ ಈಗೂ ಶಾಪಿಂಗ್ ಮಾಡಬೇಕು ಅನಿಸುತ್ತೆ, ಚೆನ್ನಾಗಿರುತ್ತೆ ಡ್ರೆಸ್ಗಳು. ಆ್ಯಂಡ್ ಒಂದು 5-6 ಟೈಮ್ ಹಾಕೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನಾನು ತೊಗೊಂಡಿದ್ದ ಡ್ರೆಸ್ಸು ಕಾರ್ಡ್ಸ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ನನಗೆ ಅನಿಸ್ತು, ಫೀಲ್ ಆಯಿತು ನನಗೇ. ಹಾಗೆ ಅಲ್ಲಿಂದ ಮನೆಗೆ ಹೊರಟ್ವಿ ನಾವು. ಏನೋ ಪಾವ್ ಭಾಜಿ ತಿಂದ್ಕೊಂಡು, ವಡಾ ಪಾವ್ ನನ್ನ ಮಗಳಿಗೆ ತೊಗೊಂಡು ಹಾಗೆಯೇ ಮನೆಗೆ ಹೊರಟ್ವಿ. ಅವಳಲ್ಲಿ ತಿನ್ನಲ್ಲ ಅಂತ ಹೇಳಿದ್ಲು, ಹಾಗೆಯೇ ಇಟ್ಕೊಂಡು ಮನೆಗೆ ಹೊರಟ್ವಿ. ಅದಾಗಿದ್ದು ನೆಕ್ಸ್ಟ್ ಡೇ ನನ್ನ ತಂಗಿ ಕೂಡ ಬಂದಳು ಮನೆಗೆ. ಆ್ಯಂಡ್ ಇದು ನನ್ನ ತಂಗಿ ಮಗ, ಅವನಿಗೆ ಈಗ 9 months ಅಷ್ಟೇ. ಅದು ಏನೋ ಅಂದರೂ ಒಂಥರ ನನ್ನ ಮಗನ ಥರನೇ ಅವನು ಫೀಲ್ ಆಗುತ್ತೆ ನನಗೆ. ಯಾಕೆಂದರೆ ಹುಟ್ಟಾಗಿಂದನೂ ಅವನ್ನ ನೋಡಿ ಅವನ ಜೊತೆ ಎತ್ಕೊಂಡು ಒಂಥರ ಅದೇನೋ ಬಾಂಡಿಂಗು. ಅವನಿಗೂ ಅಷ್ಟೇ ಇಲ್ಲಿ ಬರೋದಂದರೆ ಖುಷಿಯಾಗತ್ತೆ. ಇಲ್ಲಿ ಅಣ್ಣ ಅಕ್ಕ ಎಲ್ಲ ಇದ್ದಾರಲ್ಲ, ಹಾಗೆಯೇ ನನ್ನ ಮಕ್ಕಳಿಗಂತೂ ಕೇಳೋದೇ ಬೇಡ. ಅವನೊಂಥರ ಗೊಂಬೆ ಥರ. ಏನಂದರೆ ಏನಾದರೂ ಅವಳು ತಿನ್ನಿಸ್ತಾ ಇದ್ದಾಳೆ ನೋಡಿ. ಹಾಗೆಯೇ ಹೋಟೆಲ್ಗೆ ಹೋದರೂ ಅಷ್ಟೇ, ಅಲ್ಲೂ ಅಷ್ಟೇ ತಿನ್ನಿಸೋದು. ಅವಳು ದೊಡ್ಡವಳ ಥರ, ಅವನು ಸಣ್ಣ ಪಾಪು ಥರ ಅಂತ ಅವಳು ಫೀಲು. ಅವಳು ಇನ್ನು ಮಗು ಅಂಥೇಳಿ ಅವಳಿಗೆ ಗೊತ್ತಿಲ್ಲ. ಆ್ಯಂಡ್ ನಾವು ಅಲ್ಲಿಂದ ಹೋಟೆಲ್ಗೆಲ್ಲ ಹೋಗಿದ್ವಿ. ಹೀಗೇನೆ ನಮ್ಮ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ. ಬಟ್ ಪಪ್ಪ ನಮಗೆ ವೀಡಿಯೋದಲ್ಲಿ ಅದರಲ್ಲೂ ಸಿಕ್ಕಿಲ್ಲ, ವೀಡಿಯೋ ಮಾಡೋಕ್ಕೂ ಸಿಕ್ಕಿಲ್ಲ. ಬೇಡ ಅಂತಿದ್ರು ಅವರು ವೀಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅವ್ರ ಜೊತೆಗಿರಬೇಕಾದ್ರೆ. ಆ್ಯಂಡ್ ನೋಡಿ ಎಷ್ಟು ತರಲೆ ಮಾಡ್ತಾಳೆ ನನ್ನ ಮಗಳು ಅಂಥೇಳಿ. ಅವನಂತೂ ಪಾಪ ಅಂದರೆ ಪಾಪ, ಇವಳಿಗೆ ಎಷ್ಟು ಕಿತಾಪತಿ ತರಲೆ ಮಾಡ್ತಾಳೆ ಅಂದರೆ ನೋಡ್ತಾನೆ ಇರಬೇಕು. ಸೊ ಹೀಗೆ 1 week ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಗೈಸ್, ಇಷ್ಟು ನನ್ನ
ಆದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿರೋಂಥ ವೀಡಿಯೋ ಗ್ಲಿಮ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. Little baby, here I am, little baby.